ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜೂನ್ 22ನೇ ತಾರೀಕು ನಾವು ಅಂದರೆ ಪ್ಯಾಕಿಂಗ್ ಮಾಡ್ತಾ ಇರೋದು. ಅಂದರೆ ಇದು ವಾಸ್ತು ಗಿಡ ಬುಕ್ ಮಾಡ್ಕೊಂಡಿದ್ರು, ಇದು ಬೆಂಗಳೂರವರು. ಇವರು ಸುಮಾರು ಗಿಡ ಬುಕ್ ಮಾಡ್ಕೊಂಡಿದ್ದಾರೆ, ಒಂದು 30 ಗಿಡ ಏನೋ ಬುಕ್ ಮಾಡ್ಕೊಂಡಿದ್ದಾರೆ. ದಾಸವಾಳ ಮತ್ತು ಬೇರೆ ಬೇರೆ ಗಿಡಗಳು, ವಾಸ್ತು ಗಿಡ ಈ ಥರ ಎಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ವಾಸ್ತು ಗಿಡನ ನಾವು ಸಪ್ರೇಟಾಗಿ ಪ್ಯಾಕ್ ಮಾಡ್ತೀವಿ ನೋಡಿ. ಇದು ಒಂದನ್ನೇ ಸಪ್ರೇಟ್ ಪ್ಯಾಕಿಂಗ್ ಇರುತ್ತೆ, ಅದು ಪಾಟ್ ತೆಗಿಯೋದಿಲ್ಲ, ಪಾಟ್ ಸಮೇತನೇ ನಾವು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ. ಎಲ್ಲ ಗಿಡಗಳನ್ನೂ ಇದೇ ಥರ ಕಳಿಸಲ್ಲ ನಾವು, ಯಾಕೆಂದರೆ ಇದು ವಾಸ್ತು ಗಿಡ ಆಗಿರೋದ್ರಿಂದ ಇದನ್ನು ಸ್ಪೆಷಲ್ಲಾಗಿ ಕಳಿಸ್ಬೇಕು. ಹಾಗಾಗಿ ನಾವು ಇದನ್ನು ಅದು ಪಾಟ್ ಸಮೇತನೇ ಪ್ಯಾಕ್ ಮಾಡಿ ಕಳಿಸ್ತಿದ್ದೀವಿ. ಯಾರೇ ವಾಸ್ತು ಗಿಡ ತೊಗೊಂಡ್ರೂ ಇದೇ ಥರನೇ ಪ್ಯಾಕಿಂಗ್ ಇರುತ್ತೆ, ಅಂದರೆ ಸಪ್ರೇಟ್ ಇರುತ್ತೆ ಅದು ಪ್ಯಾಕಿಂಗು. ಬೇರೆ ದಾಸವಾಳ ಗಿಡಗಳು ಅದ್ರ ಜೊತೆ ಎಲ್ಲ ಪ್ಯಾಕ್ ಮಾಡಲ್ಲ, ಇದೇ ಸಪ್ರೇಟಾಗಿರುತ್ತೆ. ಇದು ಒಂದು ಗಿಡನ ಪ್ಯಾಕ್ ಮಾಡೋಷ್ಟರೊಳಗೆ ನಮಗೆ 1 ಅವರ್ ಹಿಡಿಯುತ್ತೆ. ಇದು ಇವರು ಒಬ್ರದ್ದೇನೆ 3 ಪ್ಯಾಕ್ ಮಾಡಿದ್ದೀವಿ. ಇದು ವಾಸ್ತು ಗಿಡನೇ ಸಪ್ರೇಟು ಪ್ಯಾಕಿಂಗು, ಮತ್ತು ಇನ್ನು 2 ದಾಸವಾಳ ಗಿಡಗಳು ಮತ್ತು ಇನ್ನು ಬೇರೆ ಬೇರೆ ಗಿಡಗಳೆಲ್ಲ ತೊಗೊಂಡಿದ್ರು, ಆ ಗಿಡಗಳನ್ನೂ ಸಪ್ರೇಟು ಪ್ಯಾಕ್ ಮಾಡಿದ್ದೀವಿ. ಒಟ್ಟು 3 ಪ್ಯಾಕ್ ಮಾಡಿ ಒಟ್ಟಿಗೆ ಹಾಕಿದ್ದೀವಿ. ಹೊಸ್ದಾಗಿ ಬುಕ್ ಮಾಡ್ಕೊಳ್ಳೋರು ಪ್ಯಾಕಿಂಗು ಹೆಂಗಿರುತ್ತೆ ಏನು ಅಂತ ಎಲ್ಲ ಕೇಳ್ತಿರ್ತೀರ. ಈ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ, ಮತ್ತು ಮುಂದಿನ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಹೆಚ್ಚು ತೋರ್ಸೋಕ್ಕಾಗೋದಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಹೆಚ್ಚು ತೋರಿಸೋದಿಲ್ಲ. ಗಿಡಗಳು ನಿಮಗೆ ತಲುಪಿದಾಗ ಅದೆಷ್ಟು ಫ್ರೆಶ್ ಆಗಿರುತ್ತೆ ಅಂತಲೂ ಸಹ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಆದ್ರೂ ಹೊಸೊಬ್ಬರಿಗೆ ಗೊತ್ತಿರೋದಿಲ್ಲಲ್ಲ, ಹಾಗಾಗಿ ತೋರಿಸ್ತೀನಿ ನೋಡಿ. ಇದಿಷ್ಟು ಒಬ್ರದ್ದು ನೋಡಿ, ವಾಸ್ತು ಗಿಡನೇ ಸಪ್ರೇಟ್ ಇದೆ, ಇನ್ನು ದಾಸವಾಳ ಗಿಡ ಇನ್ನು ಬೇರೆ ಬೇರೆ ಗಿಡಗಳೆಲ್ಲ ಬುಕ್ ಮಾಡ್ಕೊಂಡಿರೋ ಅಂಥದ್ದು ಇದು ಒಬ್ರದ್ದು. ಮತ್ತು ಇವತ್ತು ಇಷ್ಟು ಕೊರಿಯರ್ ಇದೆ. ನನ್ನ ಫ್ರೆಂಡು ಬೈತಾರೆ, ಜಾಸ್ತಿ ಕೊರಿಯರು ಪ್ಯಾಕೆ ಆಗಿರೋದೆಲ್ಲ ವೀಡಿಯೋ ಮಾಡಬೇಡ, ಕಣ್ಣೆಸರೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಿದ್ದೀನಿ. ಸೋಮವಾರ, ಮಂಗಳವಾರ, ಬುಧವಾರ ಈ 3 ದಿನ ನಾನು ಕೊರಿಯರ್ ಹಾಕ್ತೀನಿ. ಮತ್ತು ಇನ್ನು ಗುರುವಾರದಿಂದ ನಾನು ಕೊರಿಯರ್ ಹಾಕೋದಿಲ್ಲ. ಗುರುವಾರದಿಂದ ಆರ್ಡ್ರ್ ಬರೋ ಅಂಥವೆಲ್ಲನೂ ನಾನು ನೆಕ್ಸ್ಟ್ ಇನ್ನು ಸೋಮವಾರಕ್ಕೆ ಹಾಕೋದು. ನಾನು ಹಾಕೋ ಕೊರಿಯರು ಪ್ರೊಫೆಷನಲ್ ಕೊರಿಯರ್ ಆಗಿರುತ್ತೆ. ಕೊರಿಯರ್ ಹಾಕ್ಬಿಟ್ಟು ಬಂದು ಎಲ್ಲ ನೋಡಿ ಹಿಂಗೆ ಹರಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಸಾಕಾಗಿ ಹೋಗ್ಬಿಡುತ್ತೆ ನನಗಂತೂ. ಇವತ್ತು ಬಂದಿರೋ ಆರ್ಡ್ರ್ ಒಂದೂ ತೊಗೊಂಡಿಲ್ಲ. ಇವಾಗ ಅವರಿಗೆಲ್ಲ ಆರ್ಡ್ರ್ ತೊಗೋಬೇಕು. ಸೋಮವಾರ ನಾನು ಪ್ಯಾಕಿಂಗ್ ಬ್ಯುಸಿನಲ್ಲಿರ್ತೀನಿ, ತುಂಬ ಆರ್ಡ್ರ್ಗಳು ಬರ್ತಾ ಇರುತ್ತೆ. ನಾನು ಆರ್ಡ್ರ್ ತೊಗೊಳಕ್ಕಾಗಿರೋದಿಲ್ಲ. ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೊರಿಯರ್ ಹಾಕ್ಬಿಟ್ಟು ಬಂದು ಆಮೇಲೆ ನಾನು ರಿಪ್ಲೈ ಮಾಡಿರ್ತೀನಿ, ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆದರೂ ನನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೋಡಿದ್ರೆ ಮನೆ ಥರ ಅನಿಸಲ್ಲ, ಫ್ಯಾಕ್ಟ್ರಿ ಥರ ಅನಿಸುತ್ತೆ. ಏನು ಮಾಡೋದು ಹೇಳಿ, ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಅದರಲ್ಲಿ ಜಾನಿ ಬೇರೆ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ, ಆ ಕಡೆ ರೂಮಿಗೆ ಹೋಗ್ತಿದ್ದಾನೆ. ಅಲ್ಲಿ ಲೈಟ್ ಹಾಕಿಲ್ಲ, ಕತ್ಲೆ ಇದೆ, ಅಂದ್ರೂ ಹೋಗ್ತಾ ಇದ್ದಾನೆ ನೋಡಿ. ಅವನು ಹೋಗಲ್ಲಿ ಮಲ್ಕೊಳ್ಳೋಕ್ಕೆ. ಜಾನಿಗೆ ಫುಡ್ ಕಳಿಸಿದ್ದಾರೆ, ಅಂದರೆ ಇದು ಪೆಡಿಗ್ರಿ ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ನೋಡಿ. ಅದರಲ್ಲಿ ಪೆಡಿಗ್ರಿ ಹಾಕಿ ಅರ್ಧ kg ಪೆಡಿಗ್ರಿ ಅನಿಸುತ್ತೆ ಇದು. ಇನ್ನು ಇದು ಚಿಕ್ಕ ಪ್ಯಾಕೆಟಲ್ಲಿ ಇರೋದು, ಇದು ಗ್ರೇವಿ. ಅಂದರೆ ಇದನ್ನು ಅನ್ನದಲ್ಲೆಲ್ಲ ಕಲಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ತಿಂತಾನೆ ನಮ್ಮ ಜಾನಿ. ಈಗ ನಾವು ಊಟಕ್ಕೆ ಉಪ್ಪಿನಕಾಯಿ ಹಾಕೊತೀವಿ ನೋಡಿ, ಆ ಥರ ಒಂದು ಸ್ವಲ್ಪ ಹಾಕ್ಬಿಟ್ಟು ಅನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ತಿಂತವೆ. ಇನ್ನು ಇವತ್ತು ನನ್ನ ಅವಸ್ಥೆ ನೋಡಿ. ಇವತ್ತು ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ ನೋಡಿ. ಇದು ಡೋರ್ ಬೇರೆ ಲಾಕ್ ಆಗಿದೆ ನೋಡಿ, ಬರ್ತಾನೆ ಇಲ್ಲ ಇದು ನೋಡಿ. ಅಯ್ಯೋ, ಏನು ಹಣೆ ಬರೋಣ ಅಂತಾಗಿ ಬೇಜಾರಾಗ್ಬಿಟ್ಟೈತೆ. ಇವತ್ತಾಗಿರೋ ಅವಸ್ಥೆ ನೋಡಿದ್ರೆ ನನಗೆ ಒಂದೊಂದ್ಸರಿ ನಗು ಬರುತ್ತೆ, ಒಂದೊಂದ್ಸತಿ ಬೇಜಾರಾಗುತ್ತೆ. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ದಯವಿಟ್ಟು ಹೊಸ್ದಾಗಿ ಮನೆ ಕಟ್ಟುತ್ತಾ ಇರೋರು ಈ ಥರ ಲಾಕ್ ಅಂತೂ ದಯವಿಟ್ಟು ಯಾರೂ ಮನೆಗೆ ಹಾಕಿಸ್ಕೋಬೇಡಿ. ಯಾಕೆಂದರೆ ಇವು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೂ ಸಾಕು ಹಂಗೆ ಲಾಕ್ ಆಗಿಬಿಡುತ್ತೆ. ಅದು ತೆಗಿಯೋಕ್ಕೆ ತುಂಬಾ ಕಷ್ಟ. ಇದು ವಾಶ್ರೂಮ್ದು ಡೋರ್, ಇದು ಎಲ್ಲದಕ್ಕೂ ಇವರು ಒಂದೇ ಥರನೇ ಹಾಕಿಟ್ಟವ್ರೆ ಲಾಕ್ಗಳು. ಹಂಗೆ ಮತ್ತು ನಮ್ದು ಇನ್ನೊಂದು ರೂಮ್ಗೂ ಅಷ್ಟೇ, ಅದೂ ಹಂಗೆ ಅದು ಲಾಕ್ ಎಲ್ಲ ಒಡೆದಿದ್ದಾಯಿತು. ಇದು ಈಗ ಬಚ್ಚಲ ಮನೆಯದು ಲಾಕ್ ಹೊಡಿಬೇಕಾಗುತ್ತೆ ಇವಾಗ ನೋಡಿ. ಇಲ್ಲಿ ಕೂತಿದ್ದೀನಿ ಸುಮ್ಮನೆ. ಈಗ ಮಂಜನ ಕರ್ಕೊಂಬರಕ್ಕೆ ಹೋಗೋರೆ. ಮಂಜ ಬಂದಮೇಲೆ ಅದು ಹೊಡಿಬೇಕು, ಲಾಕ್ ಹೊಡೆದು ಆಮೇಲೆ ನಾನು ಹೊರಗಡೆ ಹೋಗಬೇಕು. ಏನೋ ಬೇಜಾರಾಗ್ಬಿಟ್ಟದೆ, ಹಣೆ ಬರನೇ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ಬಿಟ್ಟದೆ. ಯಾಕೋ ಒಂದೊಂದು ಸತಿ ಟೈಮೇ ಚೆನ್ನಾಗಿಲ್ವೇನೋ ನಮ್ಮದು ಅಂತ ಅನ್ನಿಸ್ಬಿಡುತ್ತೆ. ಈಗ ಅದು ಬೇಡದೇ ಇರೋ ಮಣ್ಣೆಲ್ಲ ತೊಗೊಂಡೋಗಿ ಹಾಕಿಬಿಟ್ಟು ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಇದು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬಿಟ್ಟು ಗಾರ್ಡನ್ಗೆ ಹೋಗೋಣ ಅಂತ ಬಂದೆ ನೋಡಿ, ಹಿಂಗೆ ಲಾಕ್ ಆಯಿತು. ಮನೆ ಕಟ್ಟಿಸೋರು ದಯವಿಟ್ಟು ಯಾರು ಈ ಥರ ಲಾಕ್ ಮಾತ್ರ ಹಾಕಿಸ್ಕೋಬೇಡಿ ನೋಡಿ. ಈ ಥರ ಲಾಕ್ ಮಾತ್ರ ಮನೆಗಂತೂ ಹಾಕಿಸ್ಲೇಬೇಡಿ. ಕೆಲವೊಂದೊಂದ್ಸರಿ ನಾವು ಎಷ್ಟೇ ಹುಷಾರಾಗಿ ಎಷ್ಟೇ ಕೇರ್ ಆಗಿದ್ರೂ ಈ ಥರ ಒಂದೊಂದ್ಸತಿ ಆಗ್ಬಿಡುತ್ತೆ.
ಅದು ಇವತ್ತು ನಮ್ಮ ಮನೆಯವರು ಇದ್ದಿದ್ದಕ್ಕೆ ಬಚಾವು. ನಮ್ಮ ಮನೆಯವರು ಇಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಾಗಿತ್ತು? ನಾನು ಒಬ್ಬಳೇ ಇಲ್ಲೇ ಇರಬೇಕಾಗಿರೋದಷ್ಟೇ. ನಮ್ಮ ಮನೆಯವರು ಅಲ್ಲಿ ಕಿಟಕಿಯಿಂದ ಫೋನ್ ಎಲ್ಲ ಕೊಟ್ಟರು, ಉಸಿರಾಡ್ತಿದ್ಯಾ, ಗಾಳಿ ಬರ್ತಿದ್ಯಾ ಅಂತ ಎಲ್ಲ ಕೇಳಿ ಹುಷಾರಾಗಿರು, ಫೋನ್ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಮಂಜನ ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಹೋದರು. ಅವನಿಗೆ ಅಂದರೆ ಯಾರಾದರೂ ಕಾರ್ಪೆಂಟ್ರೆಲ್ಲ ಗೊತ್ತಿರ್ತಾರೆ, ಪರಿಚಯ ಇರ್ತಾರಲ್ವ, ಕಾರ್ಪೆಂಟ್ರ್ ಏನಾದರೂ ಕರ್ಕೊಬಂದು ಅದು ಡೋರ್ ಹೊಡಿಯೋದೋ ಅಥವಾ ಲಾಕ್ ತೆಗ್ಸೋದೋ ಅಂತ ಏನಾದರೂ ವ್ಯವಸ್ಥೆ ಮಾಡೋಣ ಅಂತ ಅವರು ಕರ್ಕೊಂಬರೋಕ್ಕೆ ಅಂತ ಹೋದರು. ಅಲ್ಲಿ ವಾಶ್ರೂಮಲ್ಲಿ ಒಂದು ಚಾಕು ಇಟ್ಟಿದೆ ನೋಡಿ, ಆ ಚಾಕು ಇವತ್ತು ನನಗೆ ಉಪಯೋಗಕ್ಕೆ ಬಂತು. ಅಂದರೆ ನಾನು ಅಲ್ಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ಅಲ್ಲಿ ಚಾಕು ಕಣ್ಣಿಗೆ ಬಿತ್ತು ನನಗೆ. ನೋಡೋಣ, ಟ್ರೈ ಮಾಡೋಣ, ಇದು ಚಾಕಿಂದ ಏನಾದರೂ ಲಾಕ್ ಓಪನ್ ಮಾಡ್ಬೋದೋ ಏನೋ ನೋಡೋಣ ಅಂದ್ಬಿಟ್ಟು ನಾನು ಆ ಚಾಕು ತಗೊಂಡು ಈ ಥರ ಹಿಂಗೆಲ್ಲ ಅದು ಚುಚ್ಚಿ ಎಲ್ಲ ಮಾಡಿದೆ. ನೋಡಿ ಬಂತು. ನೋಡಿ ನನಗೆ ಆ ಚಾಕಿಂದ ಎಷ್ಟು ಉಪಯೋಗ ಆಯಿತು, ತುಂಬಾ ಖುಷಿ ಆಯಿತು. ನಮ್ಮ ಮನೆಯವರು ಬರೋ ಅಷ್ಟರೊಳಗೆ ಅದು ಲಾಕೆಲ್ಲ ತೆಗೆದು ಓಪನ್ ಆಯ್ತದು. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಏನು ಗಾಬರಿ ಮಾಡ್ಕೊಬೇಡ್ರಿ, ಸಮಾಧಾನವಾಗಿ ಬರ್ರಿ, ಹುಷಾರಾಗಿ ಅಂತೆಲ್ಲ ಹೇಳಿದ್ದಾಯಿತು. ನೋಡಿ ಈ ಥರ ಇದು ಲಾಕು ಕಟ್ಟಾಗ್ಬಿಟ್ಟೈತೆ. ಅದು ಅಂದರೆ ಅದು ಕಟ್ಟಾಗ್ಬಿಟ್ಟು ಹೋಗೋದ್ರೊಳಗೆ ಸೇರ್ಕೊಂಡ್ಬಿಟ್ಟೈತೆ, ಅದು ಬರ್ತಾನೆ ಇರಲಿಲ್ಲ. ನಾನು ಚಾಕಲ್ಲಿ ಯಾವಾಗ ಇದು ತೆಗೆದ್ನೋ ಆವಾಗ ಅದು ಸ್ಪ್ರಿಂಗ್ ಬಂತು ಫಸ್ಟು. ಆ ಸ್ಪ್ರಿಂಗ್ ಬಂದು ಮತ್ತೆ ನೋಡಿ ಅದು ಲಾಕು ಕೆಳಗಡೆ ಬಿತ್ತು. ದಯವಿಟ್ಟು ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾರು ಈ ಥರ ಲಾಕೆಲ್ಲ ಹಾಕಿಸ್ಕೋಬೇಡಿ. ನನಗಂತೂ ಫುಲ್ ಖುಷಿ ಆಯಿತು, ನಗಬೇಕು ಅಳಬೇಕು ನನಗಂತೂ ಒಂದೂ ಗೊತ್ತಾಯ್ತಾ ಇಲ್ಲ. ಅಂತೂ ಇಂತೂ ತೆಗೆದೆ. ಬಚ್ಚಲ ಮನೇಲಿ ನಾನು ಚಾಕ್ ಇಟ್ಟಿದ್ದೆ, ಈ ಚಾಕ್ ನನಗೆ ಇವತ್ತು ಉಪಯೋಗಕ್ಕೆ ಬಂತು ನೋಡಿ. ಈ ರೂಮಿಂದು ಡೋರು ಅಷ್ಟೇ ನೋಡಿ, ಫಸ್ಟು ಇದೇ ಥರ ಆಗಿತ್ತು ಲಾಕು. ಅದು ಏನು ಮಾಡಿದ್ರು ಲಾಕ್ ಬರ್ತಾನೆ ಇರಲಿಲ್ಲ. ಆಮೇಲೆ ಅದು ಲಾಕೆಲ್ಲ ಒಡೆದಾಕಿ ನೋಡಿ ಈ ಥರ ಎಲ್ಲ ಆಗಿದೆ. ಹಂಗಾಗಿ ಅದಕ್ಕೊಂದು ನಾವು ಚಿಲ್ಕದ ಥರ ಹಾಕಿದ್ದೀವಿ. ಇನ್ನು ಇವತ್ತು ಎಷ್ಟು ಕಲರ್ ಸೇವಂತಿಗೆ ಇದೆ ಅಂತ ನೋಡೋಣ ಬನ್ನಿ. ನೋಡಿ ಇವೆಲ್ಲ ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿರೋದು. ನಾನು ಒಂದು 3 ಲೈನೆಲ್ಲ ಸೇವಂತಿಗೆ ಗಿಡನ ಇಟ್ಟಿದ್ದೀನಿ. ಕೆಲವೊಂದರಲ್ಲಿ ಹೂ ಬರ್ತಾ ಇದೆ, ಇನ್ನು ಕೆಲವೊಂದರಲ್ಲಿ ಮೊಗ್ಗುಗಳಾಗಿದೆ ನೋಡಿ. ಇದರಲ್ಲೆಲ್ಲ ಪಿಂಕು ಮತ್ತು ಆರೆಂಜು ಇವೆಲ್ಲ ಹೂಗಳು ಸ್ಟಾರ್ಟ್ ಆಗಿದ್ದಾವೆ. ವೈಟದು ಇನ್ನೂ ಹೂ ಸ್ಟಾರ್ಟ್ ಆಗಿಲ್ಲ, ಮೊಗ್ಗುಗಳಾಗಿದೆ. ಇನ್ನು ಇದು ವೈಟು ನೋಡಿ, ಇದು ವೈಟ್ ಈ ಕಲರಲ್ಲೂ ಇದೆ. ಅಂದರೆ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಕಲರ್ ಇದೆ ಅನ್ನೋದನ್ನು ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಕಲರ್ ಮಾತ್ರ ಸಿಗುತ್ತೆ. ಒಂದು 6 ಕಲರೋ 7 ಕಲರೋ ಏನೋ ಇದೆ ಇದರಲ್ಲಿ. ಇನ್ನು ಬೇರೆ ಇದನ್ನು ಬಿಟ್ಟು ಬೇರೆ ಇದೆಯಾ ಅಂತ ಎಲ್ಲ ಕೇಳಿದ್ರೆ ಇಲ್ಲ. ಸೇವಂತಿಗೆ ಗಿಡನ ಬುಕ್ ಮಾಡ್ಕೊಂಡಿರೋರು ಮೊನ್ನೆ ನನಗೊಬ್ಬರು ಕೇಳಿದ್ರು, ಅಕ್ಕ ನಿಮ್ಮ ಗಾರ್ಡನಲ್ಲಿ ಬಿಟ್ಟಂಗೆ ಹೂ ಬಿಡಬೇಕು ನನಗೆ ಅದೇ ಥರನೇ ಅಂದರು. ಹೌದು, ಈಗ ನನ್ನ ಗಾರ್ಡನಲ್ಲಿ ಹೂ ಬಿಟ್ಟಂಗೆ ನೀವು ತಗೊಳ್ಳೋ ಸೇವಂತಿಗೆ ಗಿಡದಲ್ಲೂ ಹೂ ಬಿಡುತ್ತೆ. ಆದರೆ ಇಷ್ಟು ಚೆನ್ನಾಗಿ ಹೂ ಬರೋದಕ್ಕೆ ನಾವು ಏನು ಮಾಡಬೇಕು ಹೇಳಿ, ಅದನ್ನು ಕೇರ್ ಮಾಡಬೇಕು. ನಾವು ಚೆನ್ನಾಗಿ ಕೇರ್ ಮಾಡಿ ಅದಕ್ಕೆ ಗೊಬ್ಬರ ನೀರು ಎಲ್ಲ ಕೊಟ್ಟರೆ ಅಲ್ವಾ ಅದು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡೋದು. ಈಗ ನಾವು ಮಕ್ಕಳನ್ನ ಯಾವ ರೀತಿ ಆರೈಕೆ ಮಾಡ್ತೀವಿ ನೋಡಿ, ಅದೇ ರೀತಿ ಆರೈಕೆ ಮಾಡಿದ್ರೆ ಅದರಿಂದ ನಮಗೆ ಹೆಚ್ಚಾಗಿ ಫಲ ಅನ್ನೋದು ಸಿಗೋದು. ಈ ಸೇವಂತಿಗೆ ಗಿಡ ಒಂದೇ ಗಿಡ ಅಂತ ಅಲ್ಲ, ನಾವು ಯಾವುದೇ ಗಿಡ ಆದ್ರೂ ಅಷ್ಟೇ ಅದನ್ನು ಚೆನ್ನಾಗಿ ನಾವು ಕೇರ್ ಮಾಡೋದ್ರ ಮೇಲೆ ಆ ಗಿಡಗಳು ಡಿಪೆಂಡ್ ಆಗಿರುತ್ತೆ. ದಾಸವಾಳ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಮಲ್ಲಿಗೆ, ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ, ಹಣ್ಣಿನ ಗಿಡಗಳಾದ್ರೂ ಅಷ್ಟೇ, ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚು ರಿಸಲ್ಟು ಸಿಗುತ್ತೆ. ಗಿಡಗಳಿಗೆ ನಾವು ಕೇರ್ ಮಾಡ್ದಲೇ ಮತ್ತು ಅದಕ್ಕೆ ಟೈಮಿಗೆ ಗೊಬ್ಬರ ಏನು ಕೊಡ್ದಲೇ ನಮ್ಗೆ ಅದರಲ್ಲಿ ರಿಸಲ್ಟ್ ಬರಬೇಕು ಅಂದರೆ ಹೆಂಗಾಗುತ್ತೆ ಹೇಳಿ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಗಿಡಗಳನ್ನ ನೋಡ್ಕೊತೀವೋ ನಮ್ಗೆ ಅದರಿಂದ ಅಷ್ಟೇ ಚೆನ್ನಾಗಿ ಖುಷಿನೂ ಸಿಗುತ್ತೆ, ಹೆಚ್ಚು ಫಲಿತಾಂಶನೂ ಸಹ ಸಿಗುತ್ತೆ. ಕೆಲವು ಗಿಡಗಳಲ್ಲಿ ಈ ತಿಂಗಳಿಂದನೇ ಹೂಗಳು ಸ್ಟಾರ್ಟ್ ಆಗಿರುತ್ತೆ, ಇನ್ನು ಮುಂದಿನ ತಿಂಗಳಿಂದ ಫುಲ್ಲು ಹೂಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಈ ಸೇವಂತಿಗೆ ಗಿಡಗಳಲ್ಲಿ. ಇನ್ನು ಇದು ಡಾರ್ಕ್ ಪಿಂಕು, ಬೇಬಿ ಪಿಂಕೇ ಬೇರೆ, ಇದು ಡಾರ್ಕ್ ಪಿಂಕೇ ಬೇರೆ. ಅಂದರೆ ಇದಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಈ ಡಾರ್ಕ್ ಪಿಂಕು. ಇನ್ನು ಇದು ಹಳದಿನಲ್ಲಿ 2 ವೆರೈಟಿ ಇದೆ, ಇದೊಂದು ವೆರೈಟಿ ಇದೆ, ಇನ್ನೊಂದು ವೆರೈಟಿ ಇದೆ. ಇನ್ನು ಇದು ಆರೆಂಜು, ಅರಳಿದಾಗ ಈ ಕಲ್ಲರ್ ಇರುತ್ತೆ ಹೂವು, ಆಮೇಲೆ ಬಿಸಿಲು ಜಾಸ್ತಿ ಆದಾಗ ಅದು ಕಲ್ಲರು ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಹೂವು ಆದರೂ ಅಷ್ಟೇ. ಈಗ ನಮಗೆ ಸೇವಂತಿಗೆ ಆಗಿರ್ಬೋದು ಮತ್ತು ದಾಸವಾಳ ಆಗಿರ್ಬೋದು, ಅರಳಿದಾಗ ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚು ಬಿಸಿಲು ಬಂದಾಗ ಏನಾಗುತ್ತೆ ಹೇಳಿ, ಅದ್ರ ಕಲ್ಲರೇ ಶೇಡ್ ಆಗುತ್ತೆ. ಇವಾಗ ನಾವು ಒಂದು ಬಟ್ಟೆ ಒಣ ಹಾಕಿದ್ರೂ ಅಷ್ಟೇ ಅಲ್ವಾ, ಬಿಸಿಲಲ್ಲಿ ಜಾಸ್ತಿ ಹೊತ್ತು ನಾವು ಬಟ್ಟೆಗಳನ್ನ ಬಿಟ್ಟರೆ ಏನಾಗುತ್ತೆ ಹೇಳಿ, ಅದು ಕಲ್ಲರೆಲ್ಲ ಚೇಂಜ್ ಆಗಿ ಬೆಳ್ಳಗಾಗಿ ಹೋಗಿರುತ್ತೆ. ಅದೇ ರೀತಿಯೇ ಹೂಗಳು ಅಷ್ಟೇ. ಇನ್ನು ಇದು ಲಾಲಿಪಪ್ಪು, ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರು ಮತ್ತು ಹೂಗಳು ಎಲ್ಲ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇನ್ನು ನಾನು ಆವಾಗಲೇ ಯೆಲ್ಲೋ ಕಲ್ಲರು 2 ವೆರೈಟಿ ಅಂತ ಹೇಳಿದ್ನಲ್ಲ, ಅವಾಗೇ ತೋರಿಸೋದಲ್ಲ, ಅದೇ ಒಂದು ವೆರೈಟಿ, ಇದೇ ಬೇರೆ ವೆರೈಟಿ. ಇನ್ನು ಇದು ಬೇಬಿ ಪಿಂಕು, ಅವರು ಇದನ್ನ ನೋಡಿನೇ ಹೇಳಿರೋದು, ಅಕ್ಕ ನನಗೆ ಇದೇ ಥರ ಹೂ ಬಿಡಬೇಕು, ನಿಮ್ಮ ಗಾರ್ಡನಲ್ಲಿ ಹೂ ಬಿಟ್ಟಂಗೆ ಬಿಡಬೇಕು, ಗೊಂಚಲು ಹೂ ಬಿಡಬೇಕು ಅಂದರು. ಖಂಡಿತ ಇದೇ ಥರನೇ ಹೂ ಬಿಡುತ್ತೆ, ಆದರೆ ನೀವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮ್ಮನೆ ತಗೊಂಡು ನೀವು ಹೆಂಗೆ ಬೇಕಂಗೆ ಹಾಕಿದ್ರೆ ಗಿಡಗಳು ಬರೋದಿಲ್ಲ. ಅದಕ್ಕೆ ಒಳ್ಳೆ ಗೊಬ್ಬರ ನೀರು ಎಲ್ಲ ಚೆನ್ನಾಗಿ ಕೊಟ್ಟರೆ ಮಾತ್ರನೇ ಗಿಡಗಳು ಚೆನ್ನಾಗಿ ಬೆಳೆಯೋದು ಮತ್ತು ಅದರಲ್ಲಿ ನಮಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಗೋದು.
ಈ ಥರ ನೀವು ಒಂದು ಗಿಡನ ಹಾಕ್ಕೊಂಡ್ರೆ ಸಾಕು, ಆ ಒಂದು ಗಿಡದಿಂದ ನೀವು 100 ಗಿಡಗಳನ್ನ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.